ಕೋಟೆಯಲ್ಲಿ ನೋಡಿ ಶಿವಾಜಿ ಮೆರವಣಿಗೆ ನಡೀತಾ ಇತ್ತು. ಮೆರವಣಿಗೆ ನಡೀತಿದ್ದಂಥ ಸಂದರ್ಭದಲ್ಲಿ ಎಲ್ಲಿಂದ ಬಂದುವ ಗೊತ್ತಿಲ್ಲ, ವಿಪರೀತವಾಗಿ ಕಲ್ಲುಗಳು ಬಂದು ಬಿದ್ವು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳು. ಬಾಗಲಕೋಟೆಯಲ್ಲಿ ನಡೆದಂತ ಘಟನೆ SP ತಲೆಗೂ ಕೂಡ ಪೆಟ್ಟಾಯ್ತು. ಕಿಡಿಗೇಡಿಗಳು ಕಾಯ್ತಾ ಇರ್ತಾರೆ, ಯಾವ ಉತ್ಸವ ಯಾವ ಮೆರವಣಿಗೆ. ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡಿದರು. ರಾತ್ರಿ ಪ್ರತಿಭಟನೆ ನೋಡಿ, ಆ ಕಲ್ಲುಗಳು ಹೆಂಗೆ ಬೀಳ್ತಾ ಇವೆ ನಾವು ತೋರಿಸ್ತಾ ಇದ್ದೀವಿ. ಮಸೀದಿಯಿಂದ ಕಲ್ಲು ಚಪ್ಪಲಿ ಹೆಂಗೆ ತೂರಿ ಬಂದು ತೋರಿಸ್ತಾ ಇದ್ದೀವಿ ನೋಡಿ. ಏನಿದ್ರ ಅರ್ಥ ನನಗೆ ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ. ಸಂಬಂಧಪಟ್ಟಂಥ ಪೊಲೀಸರು ಏನು ಮಾಡ್ತಿರ್ತಾರೆ? ಕಲ್ಲು ಎಸೆದಂಥ ದುರ್ಮಾರ್ಗಿಗಳು, ಮತಾಂಧರು, ಕಿಡಿಗೇಡಿಗಳು, ಕಳ್ಳರು, ಕಿರಾತಕರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಇನ್ನಷ್ಟು ದುರಂತ ಮತಾಂಧರನ್ನು ಹುಟ್ಟಾಕ್ತಾ ಇರ್ತೀರಿ. ಬಹುಸಂಖ್ಯಾತ ಮುಸ್ಲಿಮರು ಪೀಸ್ ಲವಿಂಗೇ ಇರಬಹುದು, ಬಟ್ ಅದರೊಳಗಡೆ ಇರೋ 10% ಜನ ಎಲ್ಲವನ್ನ ಹಾಳು ಮಾಡ್ತಿದ್ದಾಗ 10% ಯಾವ ಕಡೆನಾದ್ರು ಸರಿ ಅಂತ ಬಲಿ ಹಾಕದೇ ಇದ್ರೆ ನೀವು ನಂಬೋ ಯಾವ ದೇವರಾರು ಹಾಕ್ಕೊಳ್ಳಿ, ಎಂಥದ್ದಾರಾಗಲಿ ನಿಮ್ಮನ್ನು ಕ್ಷಮಿಸಲ್ಲ. ನಿಮ್ಮ ಕುಟುಂಬದಲ್ಲಿ ನಡಿಬಾರ್ದೆಲ್ಲ ನಡೆಯುತ್ತೆ. ಈಗಲೇ ನಡೀತಾ ಇದ್ರೆ ಅನುಭವಿಸ್ಕೊಳ್ಳಿ ನಿಮ್ಮ ಕುಟುಂಬಗಳಲ್ಲಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೂ ಕಾರ್ಯಕರ್ತರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಬಾಗಲಕೋಟೆಯಲ್ಲಿ 6 ಗಂಟೆಗೆ ಏನು ಶಿವಾಜಿ ಮಹಾರಾಜರ ಒಂದು ಅಂಗವಾಗಿ ಶಿವಾಜಿ ಜಯಂತಿ ಸಲುವಾಗಿ ಮೆರವಣಿಗೆ ಶೋಭಾಯಾತ್ರೆ ಆರಂಭ ಆಗಿತ್ತು. ಆರಂಭ ಆದ ನಂತರ ಎಲ್ಲಿ ಆರಂಭ ಆಗಿತ್ತು ಇನ್ನೇನು ಕೆಲವೇ 5 ನಿಮಿಷದಲ್ಲಿ ಮುಕ್ತಾಯ ಆಗೋದು, ಸಮಾರೋಪ ಆಗೋದು ಅಷ್ಟೇ ತತ್ಕ್ಷಣವಾಗಿತ್ತು. ಏನು ಅಂಬಾಗುಂಡಿ ಹತ್ರ ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಬಂದೋಬಸ್ತನ್ನ ಮಾಡಿತ್ತು, ನಾವೇನು ಅಲ್ಲುಗಳಂಗಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಯುವಕರು ನಮ್ದು ಹೋಳಿ ಹಬ್ಬದಾಗ ಎಲ್ಲಾ ಬ್ಯಾರನ್ಗಳನ್ನ ಚೆಕ್ ಮಾಡ್ತಾರೆ. ಅಲ್ಲಿ ಏನೇನು ಒಳಗೆ ಇಟ್ಟಾರ ಅನ್ನೋದನ್ನು ಪೊಲೀಸ್ ಇಲಾಖೆ ಗಮನಕ್ಕೆ ಬರಬೇಕಾಗಿತ್ತು. ದಯಮಾಡಿ ನೀವು ಇದರಿಂದ ಏನು ಸಾಧಿಸಬೇಕು ಅಂತಿದ್ದೀರಾ ಅಂತ ಕೇಳಬಹುದಾ? ಯಾಕಂದ್ರೆ ನಾವು ಇವತ್ತು ಮುಸ್ಲಿಂ ಸಮುದಾಯದ ಮೇಲೆ ಪದೇ ಹೇಳ್ತೀವಿ, ನಾವು ವಿರೋಧ ಮಾಡಕತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ಕೆಲವು ಜಿಹಾದಿ ಬೋಧನೆಗೆ ಹುಟ್ಟಿರ್ತಕ್ಕಂಥ ಪ್ರಚೋದನಕಾರಿ, ಇಡೀ ಬಾಗಲಕೋಟೆ ಅಶಾಂತಿಯ ವಾತಾವರಣ ಹಾಳು ಮಾಡ್ಬೇಕಂತ ಕೆಲವು ಯುವಕರು ಅಲ್ಲಿದ್ದಾಗ ಅವ್ರು ಇನ್ನೇನು ಇವ್ರನ್ನ ಸಹಾಯ ಹೊಡಿಬೇಕನ್ನೋ ಅವತಾರದಲ್ಲಿದ್ರು. ಎಲ್ಲ ಇಡೀ ಬಾಗಲಕೋಟದಲ್ಲಿ ವಿಡಿಯೋ ಅದಾವ, ತಾವೆಲ್ಲರೂ ನೋಡ್ಬೋದು. ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ಕೋತೀವಿ. ಇವತ್ತು ನಮ್ಮ ಪೊಲೀಸ್ ಜಿಲ್ಲೆಯ ಒಬ್ಬ SP ಸಾಹೇಬ್ರ ಮೇಲೆ ಕಲ್ಲು ಹೋಗೋದು, ಅವರು ಬಟ್ಟಿ ಮೇಲೆ ರಾಡಿ ರಮಡ ರಕ್ತ ಹರಿತಾ ಇದೆ. ನಿಮ್ಮಂತ ನನ್ನ ಮಕ್ಕಳು ಹುಟ್ಟಿರೋದ್ರಿಂದೇ ಕಂಡ್ಲ ನಮ್ಮ JSC ಜನಸಂಖ್ಯೆ ಇಷ್ಟೊಂದು ಆಗೋಯ್ತು. ಮುಸ್ಲಿಂ ತರಕಾರಿ ವ್ಯಾಪಾರಿಗಳ ಗಾಡಿಗಳಿಗೆ ಬೆಂಕಿ ಬಿತ್ತು. ಈಗ ಅವರು ಗೋಳಾಡ್ತಿದ್ದಾರೆ. ನಾವು ಡಿಪೆಂಡ್ ಆಗಿರೋದೇ ಅದ್ರ ಮೇಲೆ. 40 ವರ್ಷದಿಂದ ತರಕಾರಿ ಮಾರಿ ಜೀವನ ಮಾಡ್ತಾ ಇದ್ದೀವಿ. ಯಾರೋ ಕಲ್ಲೆಸ್ತರು ಅಂತ ನೀವು ನಮಗೆ ಬೆಂಕಿ ಇಟ್ಟುಬಿಟ್ರೆ ಏನು ಮಾಡಬೇಕು? ಇದೇ ಆಗೋದು. ಇದನ್ನೇ ಬಯಸೋದು ಜನಗಳು. ಹಿಂಗೆ ಕಲ್ಲು ಹೊಡಿಬೇಕು, ಈ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಬೇಕು, ಸಮಾಜದಲ್ಲಿ ಶಾಂತಿ ಕಾದಾಡಬೇಕು, ಕಲ್ಲು ತೂರಾಟಗಳಾಗಬೇಕು, ಬೆಂಕಿ ಬೀಳಬೇಕು. ನಿಮ್ಮಂಥವ್ರು ಇರೋವರೆಗೂ ಈ ಸಿಸ್ಟಮ್ ಉದ್ಧಾರ ಆಗಲ್ಲ. ನನ್ಗೆ ಫೋನ್ ಬಂತು, ಅದು ಸಂಧ್ಯಾಗ ಐತಲ್ಲ ನಮ್ದೈತಪ್ಪ ನಡ್ರಿ ಅಂತಾನೆ ಗೋವಿಂದ ಬಳ್ಳಾರಿ ನಾವು ಕೂಡ್ಕ್ಯಾಸ ಕರ್ಕೊಂಡ್ಬಂದೇವಮ್ಮ. ಕರ್ಕೊಂಬಂದು ನೋಡ್ಕೊಂಡು ನನ್ನ ಮಾತು ಬರಲಿಲ್ಲಪ್ಪ, ಸುಮ್ಮನೆ ನೋಡ್ವಾದೆ ನಾನು. ಭಾಳ ನುಕ್ಸಾನ ಆಗೈತೆ ಅಂತ ಹೇಳ್ವಾದ್ನಪ್ಪ. ಇದ್ರ ಬಗ್ಗೆ ಏನೋ ಸ್ವಲ್ಪ ತನಿಖೆ ಮಾಡ್ಬೇಕ್ರಿ. ಯಾಕಂದ್ರೆ ಈ ಬಡ ಜನರು ನಾವೇನೈತ್ರಿ, ಈ ದುಡ್ಕೊಂಡ್ ಏನೈತಿ ಮನೆ ನಡೆಸ್ಬೇಕಂತ ನಮ್ಗೆ ರಗಡ ಆಗೈತಿ. ಈಗ ನಾವೇನೈತಿ ಎಲ್ಲ ಸಮಾಜದ, ಹಿಂದೂ ಸಮಾಜ ಎಲ್ಲರೂ ಏನೈತಿ ಒಗ್ಗಟ್ಟಾಗಿ ನಾವು ಸೌಹಾರ್ದತೆಯಲ್ಲಿ ಏನೈತಿ ಜೀವನ ನಡೆಸ್ತೀವಿ. ಇದರಿಂದಾಗಿ ನಮಗೇನೈತಿ ಭಾಳ ಅನ್ಯಾಯ ಆಗಿದೆ ರೀ. ನಮಗೇನೈತಿ ನ್ಯಾಯ ಕೊಡಿಸ್ಬೇಕು. ನಿಮ್ಮ ಗಲಾಟೆಯಲ್ಲಿ ಮನೆಯಲ್ಲಿರೋ ಹೆಂಡತಿ ಮಕ್ಕಳ ಬೀದಿ ಕರ್ಕೊಂಡ್ಬಂದು ರಕ್ತದಲ್ಲಿ ಯಾಕೆ ಮುಳುಗಿಸ್ತಾ ಇದ್ದೀರಾ? ಯಾಕೆ? ಯಾವ ಜಾಗಕ್ಕೋಸ್ಕರ ನೀವು ಒಬ್ಬರೊಬ್ಬರನ್ನ ಕೊಂದು ಸ್ಮಶಾನ ಮಾಡ್ತಾ ಇದ್ದೀರೋ ಆ ಜಾಗದ ಮಾತ ಏನಂತ ನಿಮ್ಗೆ ಗೊತ್ತಾ? ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡಿ 150 ಜನ ಭಾರತೀಯರು ಪ್ರಾಣ ಬಿಟ್ಟಂತ ಪುಣ್ಯ ಸ್ಥಳ ಅದು. ಆತವ್ರು ಯಾರಿಗೂ ನಾನು ಹಿಂದೂ ಮುಸ್ಲಿಂ ಕ್ರೈಸ್ತನ ಭೇದ ಭಾವ ಇರಲಿಲ್ಲ.